ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ 2025 ನೀವು ಫ್ರೆಷರ್ ಆಗಿ ಜಾಬ್ ಹುಡುಕ್ತಿದ್ದೀರಾ ಅಂದರೆ ಈ ವಿಡಿಯೋನ ಖಂಡಿತ ಮಿಸ್ ಮಾಡ್ದಲೇ ನೋಡಿ. ಸೊ ಈ ಜಾಬ್ ಬಂದು ಇರೋದು ಇನ್ಫೋಸಿಸ್ ಕಂಪನಿಯಲ್ಲಿ ಆ್ಯಂಡ್ ಜಾಬ್ ನೇಮ್ ಬಂದು ಮೈಕ್ರೋಸಾಫ್ಟ್ ಟೀಮ್ಸ್ ಡೆವಲಪರ್ ಅಂತ ಇದು ಜಾಬ್ದು ಟೈಟಲ್ ಇದೆ. ಸೊ ಇದು ಮೇನ್ ಲೊಕೇಶನ್ನು ಬೆಂಗಳೂರು ಅಂತಲೇ ಕೊಟ್ಟಿದ್ದಾರೆ. ವರ್ಕ್ ಫ್ರಮ್ ಹೋಮಾ ವರ್ಕ್ ಫ್ರಮ್ ಆಫೀಸ ಏನೂ ಮೆನ್ಷನ್ ಮಾಡಿಲ್ಲ. ಪ್ರಿಫರಬಲಿ ಹೈಬ್ರಿಡ್ ಇರುತ್ತೆ, ಇಲ್ಲಾಂದರೆ ವರ್ಕ್ ಫ್ರಮ್ ಆಫೀಸ್ ಇರುತ್ತೆ. ಇವಾಗ ಇನ್ಫೋಸಿಸಲ್ಲಿ ಎಲ್ಲರೂ ವರ್ಕ್ ಮಾಡ್ತಿರೋ ಪ್ರಕಾರ ಸ್ಯಾಲ್ರಿ ಬಂದು ನಿಮಗೆ 3 lakhs to 7 lakhs ಇರುತ್ತೆ. ಓಕೆ, ಇದು ನಿಮ್ಮ 3 lakh per annum to 7 lakh per annum ನಿಮ್ಮದು ಸ್ಯಾಲ್ರಿ ಪ್ಯಾಕೇಜ್ ಆಗಿರುತ್ತೆ. ಎಷ್ಟು ಅನ್ನೋದು ನಿಮ್ಮ ಇಂಟರ್ವ್ಯೂ ಪರ್ಫಾರ್ಮೆನ್ಸು ಮತ್ತು ನಿಮ್ಮ ಇಂಟರ್ವ್ಯೂ ನೆಗೋಷಿಯೇಷನ್ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ಇವಾಗ ಏನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು ಈ ಜಾಬ್ದು ಅಂತ ನೋಡೋದಾದರೆ, ಯುವರ್ ಪ್ರೈಮರಿ ರೋಲ್ ವುಡ್ ಬಿ ಆ್ಯಕ್ಟಿವ್ಲಿ ಏಡ್ ದ ಕನ್ಸಲ್ಟಿಂಗ್ ಟೀಮ್ ಇನ್ ಡಿಫ್ರೆಂಟ್ ಫೇಸ್ ಆಫ್ ಪ್ರಾಜೆಕ್ಟ್ ಇನ್ಕ್ಲೂಡಿಂಗ್ ಪ್ರಾಬ್ಲಮ್ ಡೆಫಿನೇಷನ್, ಎಫರ್ಟ್ ಎಸ್ಟಿಮೇಷನ್, ಡಯಾಗ್ನೋಸಿಸ್, ಸೊಲ್ಯೂಷನ್ ಜನರೇಷನ್ ಆ್ಯಂಡ್ ಬೇಸಿಕಲಿ ಆಗಲೇ ಹೇಳ್ದಂಗೆ ಏನಿರುತ್ತೆ. ಇವಾಗ ನೀವು ಫಾರ್ ಎಕ್ಸಾಂಪಲ್ ನೋಡಿದ್ರೆ ಮೈಕ್ರೋಸಾಫ್ಟ್ ಟೀಮ್ಸ್ ಡೆವಲಪರ್ ಇರುತ್ತೆ. ಈ ಡೆವಲಪರ್ದು ಏನೇನು ರಿಕ್ವೈರ್ಮೆಂಟ್ ಇದೆಯೋ ಅದು ಏನು ರಿಕ್ವೈರ್ಮೆಂಟ್ ಇದೆಯೋ ಅದು ಇಲ್ಲಿ ನೀಟಾಗಿ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಬಂದು ಯು ವಿಲ್ ಎಕ್ಸ್ಪ್ಲೋರ್ ದ ಆಲ್ಟರ್ನೇಟಿವ್ಸ್ ಟು ದ ರೆಕಮೆಂಡೆಡ್ ಸೊಲ್ಯೂಷನ್ ಬೇಸ್ಡ್ ಆನ್ ರಿಸರ್ಚ್, ಲಿಟ್ರೇಚರ್ ಸರ್ವೇಸ್, ಇನ್ಫಾರ್ಮೇಷನ್ ಅವೈಲಬಲ್ ಇನ್ ಪಬ್ಲಿಕ್ ಡೊಮೈನ್ಸ್, ವೆಂಡರ್ ಎವ್ಯಾಲ್ಯೂಯೇಷನ್ ಇನ್ಫಾರ್ಮೇಷನ್ ಎಕ್ಸೆಟ್ರಾ ಟು ಬಿಲ್ಡ್ ಪಾಯಿಂಟ್ ಆಫ್ POCs ಅಂದರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ. ಸೊ ನೀವು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ನ ಬಿಲ್ಡ್ ಮಾಡೋದಕ್ಕೆ ಈ ಲಿಟ್ರೇಚರ್ ಸರ್ವೆ, ಇನ್ಫಾರ್ಮೇಷನ್ ಅವೈಲಬಲ್ ಪಬ್ಲಿಕ್ ಡೊಮೈನಲ್ಲಿ ಏನಿದೆ ಎಲ್ಲ ನೋಡ್ಕೊತೀರಾ. ವೆಂಡರ್ ಎವ್ಯಾಲ್ಯೂಯೇಷನ್ ಇನ್ಫಾರ್ಮೇಷನ್ ಎಲ್ಲ ಅನಲೈಸ್ ಮಾಡಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ನ ಬಿಲ್ಡ್ ಮಾಡ್ತೀರಾ. ನೆಕ್ಸ್ಟ್ ನೋಡೋದಾದರೆ ಯು ವಿಲ್ ಕ್ರಿಯೇಟ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಷನ್ ಫ್ರಮ್ ಬಿಸ್ನೆಸ್ ನೀಡ್ಸ್. ನೀವು ಬಿಸ್ನೆಸ್ನಿಂದ ಏನು ರಿಕ್ವೈರ್ಮೆಂಟ್ ಇದೆ, ಏನೇನು ಸ್ಪೆಸಿಫಿಕೇಷನ್ ಬೇಕು ಅವರ ರಿಕ್ವೈರ್ಮೆಂಟ್ಗೆ ಅನ್ನೋದನ್ನು ಕಲೆಕ್ಟ್ ಮಾಡಿ ಡಿಫೈನ್ ದ ಟು ಬಿ ಪ್ರೋಸೆಸ್ ಆ್ಯಂಡ್ ಡೀಟೇಲ್ಡ್ ಫಂಕ್ಷನಲ್ ಡಿಸೈನ್ಸ್ ಬೇಸ್ಡ್ ರಿಕ್ವೈರ್ಮೆಂಟ್. ಅಂದರೆ ಫಸ್ಟು ನೀವು ಬಿಸ್ನೆಸ್ ಕಡೆ ಏನು ಮಾಡ್ತೀರಾ ಅಂದರೆ ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ ಅದನ್ನು ತಿಳ್ಕೊಡ್ತೀರಾ. ಆ ರಿಕ್ವೈರ್ಮೆಂಟಲ್ಲಿ ಏನೇನು ಸ್ಪೆಸಿಫಿಕ್ಕಾಗಿ ಅವ್ರು ಏನೇನು ಕೇಳ್ತಿದ್ದಾರೆ, ಸೊ ದಟ್ ಈಸ್ ಸ್ಪೆಸಿಫಿಕೇಷನ್ನ ತಿಳ್ಕೊತೀರಾ. ಸ್ಪೆಸಿಫಿಕೇಷನ್ನ ತಿಳ್ಕೊಂಡಾದಮೇಲೆ ಏನು ಪ್ರೋಸೆಸ್ ಇದೆ ಅದನ್ನು ಕ್ರಿಯೇಟ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡ್ತೀರಾ. ನೆಕ್ಸ್ಟ್ you will support configuring solution requirements on the products, understand if any issues, diagnose the root cause of such issues, seek clarification and then identify and shortlist solution alternatives. ಸೊ ಒಂದು ಪ್ರಾಡಕ್ಟ್ದು ಅಥವಾ ಒಂದು ಸರ್ವಿಸ್ದು ಏನು ಇಶ್ಯೂ ಇದೆ ಅಂತ ನೋಡ್ತೀರಾ. ಆ ಇಶ್ಯೂನ ಡಯಾಗ್ನೈಸ್ ಮಾಡಿ ಆ ಇಶ್ಯೂಗೆ ರೂಟ್ ಕಾಸ್ ಏನು ಅಂತ ಫೈಂಡ್ ಔಟ್ ಮಾಡ್ತೀರಾ. ಅದ್ರ ಮೇಲೆ ಕ್ಲಾರಿಫಿಕೇಷನ್ ತೊಗೊತೀರಾ. ಅದಾದಮೇಲೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತೀರಾ. ಯು ವಿಲ್ ಕಾಂಟ್ರಿಬ್ಯೂಟ್ ಟು ಯೂನಿಟ್ ಲೆವೆಲ್ ಆ್ಯಂಡ್ ಆರ್ಗನೈಸೇಷನಲ್ ಇನಿಷಿಯೇಟಿವ್ಸ್ ವಿತ್ ಆನ್ ಆಬ್ಜೆಕ್ಟಿವ್ ಆಫ್ ಪ್ರೊವೈಡಿಂಗ್ ಹೈ ಕ್ವಾಲಿಟಿ. ಇದು ನಾರ್ಮಲಾಗಿ ಇರೋಂಗೆ ಹೈ ಕ್ವಾಲಿಟಿ ವರ್ಕ್ನ ಪ್ರೊವೈಡ್ ಮಾಡೋಕ್ಕೆ ಕಸ್ಟಮರ್ಗೆ ನೀವು ವರ್ಕ್ ಮಾಡ್ತೀರಾ. ನೆಕ್ಸ್ಟು ಕಾಂಟ್ರಿಬ್ಯೂಟ್ ಟು ನಾಲೆಡ್ಜ್ ಶೇರಿಂಗ್ ವಿತ್ ಇನ್ ದ ಟೀಮ್. ಇದು ಎಲ್ಲದರಲ್ಲೂ ಇರುತ್ತೆ. ನೀವು ಅವ್ರ ಕಡೆಯಿಂದ ಕಲ್ತ್ಕೋತೀರಾ, ಅವರು ನಿಮ್ಮ ಕಡೆಯಿಂದ ಕಲ್ತ್ಕೊತಾರೆ. ನೆಕ್ಸ್ಟು ಆ್ಯಕ್ಟಿವ್ಲಿ ಲರ್ನ್ ಫ್ರಮ್ ಆ್ಯಂಡ್ ಅಸಿಸ್ಟ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಮೆಂಬರ್ಸ್. ಅಂದರೆ ನೀವು ಮೋರ್ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಟೀಮ್ ಮೆಂಬರ್ಸ್ ಕಡೆಯಿಂದ ಕಲ್ತ್ಕೊತೀರಾ ಮತ್ತು ಅವ್ರಿಗೆ ಅಸಿಸ್ಟ್ ಮಾಡ್ತೀರಾ. ಈಗ ನಾವು ಬೇಸಿಕ್ ಕ್ವಾಲಿಫಿಕೇಷನ್ ಏನು ಅಂತ ನೋಡೋದಾದರೆ, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂದರೆ MCA, ಮಾಸ್ಟರ್ ಆಫ್ ಇಂಜಿನಿಯರಿಂಗ್ ಅಂದರೆ ME, ಮಾಸ್ಟರ್ ಆಫ್ ಸೈನ್ಸ್ ಅಂದರೆ MSc, ಮಾಸ್ಟರ್ ಆಫ್ ಟೆಕ್ನಾಲಜಿ ಅಂದರೆ MTech, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದರೆ BCA, ಬ್ಯಾಚುಲರ್ ಆಫ್ ಸೈನ್ಸ್ ಅಂದರೆ BSc, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂದರೆ BE, BTech. ಸೊ ಇಷ್ಟು ಇದರಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಕ್ವಾಲಿಫಿಕೇಷನ್ ಆಗಿರಬೇಕು. ಅಂದರೆ ಇದು BE ಇರಬೇಕು ಅಥವಾ BTech, BSc, BCA ಏನಾದ್ರೂ ನೀವು ಓದಿರಬೇಕು. ಪ್ರಿಫರಬಲಿ ಸೈನ್ಸ್ ರಿಲೇಟೆಡ್ ಡಿಗ್ರಿನ ನೀವು ಹೊಂದಿರಬೇಕಾಗುತ್ತೆ. ನೆಕ್ಸ್ಟು ಇದಕ್ಕೆ ಏನು ರೆಫರೆನ್ಸ್ ಕೋಡ್ ಅಂದರೆ ಇನ್ಫೋಸಿಸ್ ಎಕ್ಸ್ಟರ್ನಲ್ 218756. ನೀವು ಇನ್ಫೋಸಿಸ್ ಜಾಬ್ ಕರಿಯರ್ ಪೋರ್ಟಲಲ್ಲಿ ಹೋಗಿ ಈ ಕೋಡ್ನ ನೀವು ಹಾಕಿದ್ರೆ ನಿಮಗೆ ಅಪ್ಲೈ ಲಿಂಕ್ ಸಿಗುತ್ತೆ. ಈ ಅಪ್ಲೈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಜಾಬ್ ಟೈಟಲ್ ಬಂದು
ಮೊದಲೇ ಹೇಳ್ದಂಗೆ ಮೈಕ್ರೋಸಾಫ್ಟ್ ಟೀಮ್ಸ್ ಡೆವಲಪರ್ ಅಂತ. ಸೊ ನಾನು ಈ ಜಾಬಿಗೆ ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಇಲ್ಲೂ ಕೂಡ ಲಿಂಕ್ ಅಂದರೆ ಜಾಬ್ ಐಡಿಯನ್ನು ಹಾಕಿದ್ದೀನಿ. ನೀವು ಕರಿಯರ್ ಪೋರ್ಟಲಲ್ಲಿ ಕೂಡ, ಇನ್ಫೋಸಿಸ್ ಕರಿಯರ್ ಪೋರ್ಟಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಈ ಜಾಬಿಗೆ ಯಾವುದೇ ಥರ ಹಣವನ್ನು ಯಾರೂ ಕೊಡೋಕ್ಕೆ ಹೋಗಬೇಡಿ, ಯಾರೂ ಕೇಳೋದು ಇಲ್ಲ, ಕೇಳಿದ್ರೂ ಕೊಡಬೇಡಿ. ನಿಮ್ಮ ಕಡೆ ದುಡ್ಡಿಸ್ಕೊಂಡು ಕೊಡ್ತಿದ್ದಾರೆ ಅಂದರೆ ಆ ಕೆಲಸ ಮೋಸ್ಟ್ ಆಫ್ ದ ಟೈಮ್ ಫ್ರಾಡ್ ಆಗಿರುತ್ತೆ. ಸೊ ಇದು ಬೇಸಿಕ್ ಕ್ವಾಲಿಫಿಕೇಷನ್ನು ಇಲ್ಲಿ ಕೂಡ ಕೊಟ್ಟಿದ್ದೀನಿ. ಜಾಬ್ ಡಿಸ್ಕ್ರಿಪ್ಷನ್ ಅಂದರೆ ಜಾಬ್ ಅಪ್ಲೈ ಮಾಡೋದಕ್ಕೆ ಲಿಂಕ್, ಇದನ್ನು ನೀವು ಈ ಲಿಂಕನ್ನು ನೀವು ಹಾಕಿ ಅಪ್ಲೈ ಮಾಡ್ಬೋದು. ಇದನ್ನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಅಪ್ಲೈ ಮಾಡಿ, ಚೆನ್ನಾಗಿ ಪ್ರಿಪೇರ್ ಆಗಿ ಓದ್ಕೊಳ್ಳಿ. ನೆಕ್ಸ್ಟು ಯಾವ ಥರ ಜಾಬ್ಸ್ ಜೊತೆ ಬರಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಯಾರಿಗೆಲ್ಲ ರಿಕ್ವೈರ್ಮೆಂಟ್ ಇದೆ ಅವರಿಗೆ ಶೇರ್ ಮಾಡಿ. ನೆಕ್ಸ್ಟು ಯಾವ ಕಂಪನಿಗೆ ವೇಕೆನ್ಸಿಯನ್ನು ತೊಗೊಂಡು ಬರಬೇಕು ಅಂತ ಕಮೆಂಟ್ ಮಾಡಿ. ಇಲ್ಲ ಅಂದರೆ ಯಾವ ಥರ ಜಾಬ್ಸ್ ಬೇಕು ನಿಮಗೆ ಅನ್ನೋದನ್ನು ಕಮೆಂಟ್ ಮಾಡಿ. ಅದೇ ಥರ ನೆಕ್ಸ್ಟು ಪೋಸ್ಟ್ನ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು. ಇದೇ ಥರ ವಿಡಿಯೋಸ್ನ ನೋಡ್ತಲೇ ಇರೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.